ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ಮೋರ್ ಮಿನಿ ಲಾಗ್. ಹ್ಯಾಪಿ ವೀಕೆಂಡ್. ಸಾಟರ್ಡೆ ಮಾರ್ನಿಂಗ್ ರೊಟೀನ್ ಬಿಸಿ ಬಿಸಿ ಕಾಫಿ ಜೊತೆ ಆದರೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಾಫಿ ಒಂದೇ ಅಂತ ಹೇಳಿ ವೆಜ್ ನೂಡಲ್ಸ್ ತೋರಿಸ್ತಿದ್ದಾಳೆ, ಏನು ಎಮ್ಮಿ ಥರ ಅಂತ ಯೋಚನೆ ಮಾಡ್ತಿದ್ದೀರಲ್ವ. ಸೊ ನಾನು ಇವತ್ತಿನ ಸಾಟರ್ಡೆ ಫಸ್ಟ್ ಟೈಮು ಒಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಮಲಗಿರೋದು. ನಾನು ಅಷ್ಟರಲ್ಲಿ ಆಲ್ರೆಡಿ ವೆಜ್ ನೂಡಲ್ಸ್ ರೆಡಿಯಾಗಿ ಕ್ಯೂಟಿ ಬ್ಯಾಗಿಗಂತೂ ಪ್ಯಾಕ್ ಆಗ್ತಿತ್ತು. ಬಿಕಾಸ್ ಫ್ರೈಡೇ ಲೀವ್ ಇರೋದ್ರಿಂದ ಸ್ಯಾಟರ್ಡೇ ಮಾರ್ನಿಂಗು ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತೇಳಿ ಕ್ಯೂಟಿ ಸ್ಕೂಲ್ಗೆ ಹೋಗ್ಬೇಕಂತ ಹೇಳಿದ್ಲು. ಹಾಗಾಗಿ ನಾನು ಎದ್ದೋಳೋ ಅಷ್ಟರಲ್ಲಿ ಅಮೃತ ಎದ್ದೋಳ್ಬಿಟ್ಟು ಎಲ್ಲ ವೆಜ್ ನೂಡಲ್ಸ್ನ ಪ್ರಿಪೇರ್ ಮಾಡಿ ಬಾಕ್ಸ್ಗೆ ಹಾಕಿದ್ದಾಳೆ. ಸೊ ಇವನ್ ಕ್ಯೂಟಿನೂ ನೀಟಾಗಿ ಕಲರ್ ಡ್ರೆಸ್ಸಲ್ಲಿ ರೆಡಿ ಆಗಿ ಆಲ್ರೆಡಿ ಹೊರಡ್ತಿದ್ದಾಳೆ ಬ್ಯಾಗ್ ಹಾಕ್ಕೊಂಡು. ಸೊ ಡ್ರೆಸ್ಸಿಗೆ ಕಾಂಬಿನೇಷನ್ ಸ್ಲಿಪ್ಪರ್ಸ್ ಅಂತೇಳಿ ಈ ಸ್ಲಿಪ್ಪರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ವ್ಯಾನಿಗೆ ಆನ್ ಟೈಮ್ಗಂತೂ ರೀಚ್ ಆಗ್ತಿದ್ದಾಳೆ. ಐ ಥಿಂಕ್ ಹೋಗಿರ್ತಾಳೆ ಆನ್ ಟೈಮಿಗೆ ಕರೆಕ್ಟಾಗಿ. ದೆನ್ ಇನ್ನು ಮಿಲ್ಕಿಗೆ ಎದ್ದೊಳಕ್ಕೂ ಟೈಮ್ ಆಯ್ತು ಅಂತೇಳಿ ಮಿಲ್ಕಿನ ಹೆಬ್ಬರ್ಸಕ್ಕೆ ಬಂದ್ವಿ. ಮಿಲ್ಕಿ ಮಲಗಿರೋ ಸ್ಟೈಲ್ ನೋಡಿ ಯಾರು ಬ್ಯಾಡ್ ಕಾಮೆಂಟ್ ಕೊಡಬೇಡಿ. ದೆನ್ ಮಿಲ್ಕಿನ ಹೆಬ್ಬರಿಸ್ಬಿಟ್ಟು ಮಿಲ್ಕಿಗೂ ಸ್ನಾನ ಮಾಡಿಸಿ ಅಮೃತ ರೆಡಿ ಮಾಡ್ತಿರ್ಬೇಕಾದ್ರೆ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನನ್ನ ಪೂಜೆ ಅಂತೂ ಕಂಫರ್ಟಬಲಾಗಿ ಕ್ಲೀನಾಗಿ ಆಯ್ತು. ಇವತ್ತು ಅಮೃತ ಇರೋದ್ರಿಂದ ನಾನು ಕಿಚನಲ್ಲಿ ಹೋಗೇ ಇಲ್ಲ. ಎವ್ರಿಥಿಂಗ್ ಅವಳೇ ಕ್ರಾಸ್ ಚೆಕ್ ಮಾಡ್ಕೊಂಬಿಟ್ಟಿದ್ದಾಳೆ. ಅಡುಗೆ ಎಲ್ಲ ಕ್ಲೀನಿಂಗು, ವೆಸಲ್ ವಾಷಿಂಗು ಎಲ್ಲ. ಸೊ ದೆನ್ ನಾನು ಹಾಫ್ ಆನ್ ಅವರ್ ಮಾಡೋ ಪೂಜೆ ಆಲ್ಮೋಸ್ಟ್ 1.5 ಅವರ್ ತನಕನೂ ನಾನೇ ನೀಟಾಗಿ ಹೊರಗಡೆ ಒಳಗಡೆ ಕ್ಲೀನ್ ಮಾಡಿಕೊಂಡು ನೆಮ್ಮದಿಯಾಗಿ ಪೂಜೆ ಅಂತೂ ಮಾಡಿದೆ. ಸೊ ಇನ್ನು ನಮ್ಮ ದೇವಸ್ಥಾನದೊಳಗಡೆನೂ ಸಹ ಸುಬ್ರಹ್ಮಣ್ಯ ಸ್ವಾಮಿ ವಿಸಿಟ್ ಮಾಡಿದ್ದಾರೆ. ಸೊ ಇದು ಬಂದುಬಿಟ್ಟು ಅಮೃತ ತಂದಿಟ್ಟಿದ್ದಾಳೆ. ಆ್ಯಕ್ಚುಲಿ ಈ ದೇವರು ನಿಮ್ಮ ಮನೆ ದೇವಸ್ಥಾನಕ್ಕೆ ರೀಚ್ ಆಗಿಬಿಟ್ಟಿದ್ದಾರೆ, ನಿಮ್ಮ ಕಷ್ಟ ಕ್ಲಿಯರ್ ಆಗ್ಬೋದು ಅಂತ. ಬಟ್ ನನ್ನ ಕಷ್ಟ ಅಷ್ಟು ಈಜಿಲಿ ಕ್ಲಿಯರ್ ಆಗಿರಲ್ಲ ಅಂತ ಅಂದ್ಕೊಂಡು ಮನಸ್ಸಲ್ಲಿದ್ದೆ. ನಿನ್ನ ಆಫೀಸ್ಗೆ ಹೋಗೋಕ್ಕೆ ಯೂನಿಫಾರ್ಮ್ ಅಂತೂ ಚೇಂಜ್ ಮಾಡಿ ಮ್ಯಾಗಿ ತಿಂತಾ ಕೂತಿದ್ದೆ. ಈ ಗ್ಯಾಪಲ್ಲಿ ಮಿಲ್ಕಿ ಬಂದು ಮಧ್ಯದಲ್ಲಿ ತೂರಿ ನಾನು ಬಾಯಿ ಹಾಕ್ತೀನಿ ಅನ್ನೋ ಥರ ಹಾಳು ತಿನ್ನಿಸ್ಕೊತಾ ಇದ್ಲು. ತುಂಬ ಎಮ್ಮೆ ಅನ್ನಿಸ್ತು ನನಗೆ. ಸೊ ಸ್ವಲ್ಪ ನಾರ್ಮಲ್ ಫನ್ನಿ ಥರನೇ ತಿಂತಾಯಿದ್ವಿ ನೂಡಲ್ಸ್. ಬಟ್ ನೂಡಲ್ಸು ಮ್ಯಾಗಿ ಆದ್ರೂ ಫೋರ್ಕಲ್ಲೇ ತಿನ್ನಬೇಕು ಅಂತ ನನಗೇನು ಅನಿಸಲ್ಲ, ಕೈಯಲ್ಲೇ ಕಂಫರ್ಟಾಗಿ ತಿನ್ನೋದು ಇಷ್ಟ ನನಗೆ. ದೆನ್ ಇನ್ನು ಆಫೀಸ್ಗೆ ಸಾಟರ್ಡೆ ಮಾರ್ನಿಂಗ್ ಅಷ್ಟೊಂದು ಕಂಫರ್ಟ್ ಟಿಫನ್ ತಿನ್ಕೊಂಡು ಹೋಗಲ್ಲ ನಾನು. ಆಫೀಸ್ಗೆ ಹೋಗಿದ್ದೀನಿ ಆಲ್ಮೋಸ್ಟ್ 4:30 ಆದರೂ ಊಟಕ್ಕೆ ಬಂದಿಲ್ಲ ಅಂಥೇಳಿ ಮತ್ತು ಕ್ಯೂಟಿ ಟೊಮೊಟೊ ಗೊಜ್ಜು ರೈಸ್ ಮಾಡಿ ತಂದುಕೊಟ್ಲು.